ಎಲ್ಲರಿಗೂ ನಮಸ್ಕಾರ. ನಮ್ಮ ಜ್ಞಾನಸೂತ್ರಂ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮರಳಿ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾವು ಹೈಯರ್ ಎಜುಕೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆ ವಿಡಿಯೋ ಏನಾದರೂ ಮಿಸ್ ಮಾಡಿದರೆ ಈಗಲೇ ಆ ಪ್ಲೇಲಿಸ್ಟ್ಗೆ ಹೋಗಿ ವಾಚ್ ಮಾಡಿ. ಇನ್ನು ಇವತ್ತಿನ ವಿಡಿಯೋಗೆ ಬರೋದಾದರೆ ಜನರಲ್ ಪೇಪರ್ ಯೂನಿಟ್ 5ಯಲ್ಲಿ ಬರುವ ಮ್ಯಾಥಮೆಟಿಕಲ್ ರೀಸನಿಂಗ್ ಮತ್ತು ಆಪ್ಟಿಟ್ಯೂಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ವಿಡಿಯೋದಲ್ಲಿ ಮ್ಯಾಥಮೆಟಿಕಲ್ ರೀಸನಿಂಗ್ ಅಂದ್ರೇನು, ಅದರ ವೇರಿಯಸ್ ಟೈಪ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಮೊದಲನೇದಾಗಿ ಮ್ಯಾಥಮೆಟಿಕಲ್ ರೀಸನಿಂಗ್ ಅನ್ನೋದು ಒಂದು ಪ್ರೋಸೆಸ್. ಇಲ್ಲಿ ಕೆಲವೊಂದು ಮ್ಯಾಥಮೆಟಿಕಲ್ ಪ್ರಿನ್ಸಿಪಲ್ಸ್ಗಳನ್ನು ಬೇಸಾಗಿ ತೊಗೊಂಡು ಲಾಜಿಕಲ್ ಆಗಿ ಮತ್ತು ಸಿಸ್ಟಮ್ಯಾಟಿಕ್ ಆಗಿ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನನ್ನು ಹುಡ್ಕೋಂಥದ್ದಾಗಿರ್ಬೋದು ಅಥವಾ ಕನ್ಕ್ಲೂಷನ್ಸ್ಗಳನ್ನು ಡ್ರಾ ಮಾಡೋದನ್ನು ನಾವು ಮ್ಯಾಥಮೆಟಿಕಲ್ ರೀಸನಿಂಗ್ ಅಂತ ಕರಿತೀವಿ. ಈ ಮ್ಯಾಥಮೆಟಿಕಲ್ ರೀಸನಿಂಗ್ನಲ್ಲಿ ಕೆಲವೊಂದು ಗೊತ್ತಿರುವಂಥ ಫ್ಯಾಕ್ಟ್ಸು, ಫಾರ್ಮುಲಾಸು ಮತ್ತು ಲಾಜಿಕ್ಕನ್ನು ಯೂಸ್ ಮಾಡಿಕೊಂಡು ವ್ಯಾಲಿಡ್ ಕನ್ಕ್ಲೂಷನ್ಸ್ಗಳನ್ನು ಡ್ರಾ ಮಾಡ್ಬೋದು. ಇನ್ನು ನೆಕ್ಸ್ಟ್ ಟಾಪಿಕ್ಕಿಗೆ ಬರೋದಾದರೆ ಟೈಪ್ಸ್ ಆಫ್ ಮ್ಯಾಥಮೆಟಿಕಲ್ ರೀಸನಿಂಗ್. ಮ್ಯಾಥಮೆಟಿಕಲ್ ರೀಸನಿಂಗ್ನಲ್ಲಿ ವೇರಿಯಸ್ ಟೈಪ್ಸ್ ಇದೆ, ಆದರೆ ಮೇಯ್ನಾಗಿ ಬರುವಂಥದ್ದು 4 ಟೈಪ್ಸ್. ಅವು ಯಾವುವು ಅಂದರೆ, ಮೊದಲನೇದು ಇಂಡಕ್ಟಿವ್ ರೀಸನಿಂಗ್, ಎರಡನೇದು ಡಿಡಕ್ಟಿವ್ ರೀಸನಿಂಗ್, ಮೂರನೇದು ಅಬ್ಡಕ್ಟಿವ್ ರೀಸನಿಂಗ್, ನಾಲ್ಕನೇದು ಅನಲಾಜಿಕಲ್ ರೀಸನಿಂಗ್. ಇನ್ನು ಮೊದಲನೇ ಇಂಡಕ್ಟಿವ್ ರೀಸನಿಂಗ್. ಇಂಡಕ್ಟಿವ್ ರೀಸನಿಂಗಲ್ಲಿ ಎರಡು ಸ್ಪೆಸಿಫಿಕ್ ಸ್ಟೇಟ್ಮೆಂಟ್ಸ್ಗಳಿಂದ ಅಥವಾ ಎರಡು ಸ್ಪೆಸಿಫಿಕ್ ಆರ್ಗ್ಯುಮೆಂಟ್ಸಿಂದ ಒಂದು ಜನರಲ್ ಕನ್ಕ್ಲೂಷನ್ಸನ್ನು ಡ್ರಾ ಮಾಡೋದನ್ನೇ ನಾವು ಇಂಡಕ್ಟಿವ್ ರೀಸನಿಂಗ್ ಅಂತ ಕರಿತೀವಿ. ಇಲ್ಲಿ ಕೆಲವೊಂದು ಪ್ಯಾಟ್ರನ್ಸ್ಗಳನ್ನು ಅಥವಾ ಲಾಜಿಕಲ್ ಅಬ್ಸರ್ವೇಷನಿಂದ ಒಂದು ಜನರಲ್ ರೂಲ್ ಅಥವಾ ಫಾರ್ಮುಲಾವನ್ನು ಕ್ರಿಯೇಟ್ ಮಾಡ್ತೇವೆ. ಇದು ಯಾವಾಗಲೂ ಸ್ಪೆಸಿಫಿಕ್ಕಿಂದ ಜನರಲ್ಗೆ ಮೂವ್ ಆಗುತ್ತೆ. ಇದನ್ನು ಒಂದು ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಎರಡು ಸ್ಪೆಸಿಫಿಕ್ ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಒಂದು, ದ ಸನ್ ರೋಸ್ ಇನ್ ದ ಈಸ್ಟ್ ಎಸ್ಟರ್ಡೇ. ಎರಡನೇ ಸ್ಟೇಟ್ಮೆಂಟು, ದ ಸನ್ ರೋಸ್ ಇನ್ ದ ಈಸ್ಟ್ ಟುಡೇ. ಈ ಎರಡು ಸ್ಟೇಟ್ಮೆಂಟ್ಸಲ್ಲಿ ಒಂದು ಸ್ಪೆಸಿಫಿಕ್ ಅಬ್ಸರ್ವೇಷನನ್ನು ನಾವು ಮಾಡ್ಬೋದು, ದಟ್ ಈಸ್ ಸನ್ ರೋಸ್ ಇನ್ ದ ಈಸ್ಟ್. ಎರಡು ಸ್ಟೇಟ್ಮೆಂಟಲ್ಲಿ ಸನ್ ರೋಸ್ ಇನ್ ದ ಈಸ್ಟ್ ಅಂತಲೇ ಇರೋದ್ರಿಂದ ನಾವು ಇದರಿಂದ ಒಂದು ಜನರಲ್ ಕನ್ಕ್ಲೂಷನಿಗೆ ಬರ್ಬೋದು, ದಟ್ ಈಸ್ ದ ಸನ್ ಆಲ್ವೇಸ್ ರೈಸ್ ಇನ್ ದ ಈಸ್ಟ್. ಇನ್ನು ಸೆಕೆಂಡ್ ಒನ್ ಹೀಗೆ ಬರೋದಾದರೆ ಡಿಡಕ್ಟಿವ್ ರೀಸನಿಂಗ್. ಡಿಡಕ್ಟಿವ್ ರೀಸನಿಂಗ್ ಅನ್ನೋದು ಆಲ್ವೇಸ್ ಮೂವ್ಸ್ ಫ್ರಮ್ ಜನರಲ್ ಟು ಸ್ಪೆಸಿಫಿಕ್. ಅಂದರೆ ಒಂದು ಸ್ಪೆಸಿಫಿಕ್ ಕನ್ಕ್ಲೂಷನನ್ನು ಡ್ರಾ ಮಾಡೋದಕ್ಕೆ ಜನರಲ್ ರೂಲನ್ನು ಅಪ್ಲೈ ಮಾಡೋದೇ ನಾವು ಡಿಡಕ್ಟಿವ್ ರೀಸನಿಂಗ್ ಅಂತ ಕರಿತೀವಿ. ಇದನ್ನು ಒಂದು ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಎರಡು ಜನರಲ್ ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಮೊದಲನೇದು, ಆಲ್ ಬರ್ಡ್ಸ್ ಹ್ಯಾವ್ ಎ ಫೆದರ್ಸ್. ಎರಡನೇದು, ಎ ಸ್ಪ್ಯಾರೋ ಈಸ್ ಎ ಬರ್ಡ್. ಈ ಎರಡು ಜನರಲ್ ಸ್ಟೇಟ್ಮೆಂಟ್ಸ್ಗಳಿಂದ ಒಂದು ಸ್ಪೆಸಿಫಿಕ್ ಕನ್ಕ್ಲೂಷನನ್ನು ಡ್ರಾ ಮಾಡ್ಬೋದು. ಅದೇನು ಅಂದರೆ, ಎ ಸ್ಪ್ಯಾರೋ ಹ್ಯಾಸ್ ಎ ಫೆದರ್ಸ್. ಈ ಥರ ಎರಡು ಜನರಲ್ ಸ್ಟೇಟ್ಮೆಂಟ್ಸ್ಗಳಿಂದ ಒಂದು ಸ್ಪೆಸಿಫಿಕ್ ಅಬ್ಸರ್ವೇಷನನ್ನು ಅಥವಾ ಕನ್ಕ್ಲೂಷನ್ಸ್ಗಳನ್ನು ಡ್ರಾ ಮಾಡೋದನ್ನೇ ನಾವು ಡಿಡಕ್ಟಿವ್ ರೀಸನಿಂಗ್ ಅಂತ ಕರಿತೀವಿ. ಇನ್ನು ಥರ್ಡ್ ಒನ್ನಿಗೆ ಬರೋದಾದರೆ ಅಬ್ಡಕ್ಟಿವ್ ರೀಸನಿಂಗ್. ಇಲ್ಲಿ ಕೊಟ್ಟಿರೋವಂಥ ಸ್ಟೇಟ್ಮೆಂಟ್ಸ್ಗಳಲ್ಲಿ ಯಾವುದೇ ಥರದ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಟ್ಟಿರೋದಿಲ್ಲ. ಆ ಇನ್ಕಂಪ್ಲೀಟ್ ಇನ್ಫಾರ್ಮೇಷನಿಗೆ ಬೆಸ್ಟ್ ಪಾಸಿಬಲ್ ಎಕ್ಸ್ಪ್ಲನೇಷನ್ಸನ್ನು ಕೊಡೋದನ್ನೇ ನಾವು ಅಬ್ಡಕ್ಟಿವ್ ರೀಸನಿಂಗ್ ಅಂತ ಕರಿತೀವಿ. ಇದನ್ನು ಒಂದು ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ದ ಗ್ರೌಂಡ್ ಈಸ್ ವೆಟ್. ಇಲ್ಲಿ ಯಾವುದೇ ಥರದ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಮಗೆ ಅವರು ಕೊಟ್ಟಿಲ್ಲ. ಈ ಗ್ರೌಂಡ್ ಈಸ್ ವೆಟ್ಟನ್ನು ಬೇಸಾಗಿ ಇಟ್ಕೊಂಡು ನಾವು ಪಾಸಿಬಲ್ ಕನ್ಕ್ಲೂಷನ್ಸ್ಗಳನ್ನು ಡ್ರಾ ಮಾಡ್ಬೋದು. ಏನಂತ ಮಾಡ್ಬೋದು, ಇಟ್ ಈಸ್ ರೈನ್ಡ್, ಸಮ್ ಒನ್ ವಾಟರ್ಡ್ ದ ಗಾರ್ಡನ್, ಎ ಪೈಪ್ ಈಸ್ ಲೀಕ್ಡ್. ಈ ಥರ ಒಂದು ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್ಗಳಿಗೆ ಬೆಸ್ಟ್ ಪಾಸಿಬಲ್ ಎಕ್ಸ್ಪ್ಲನೇಷನ್ಸನ್ನು ಫೈಂಡ್ ಔಟ್ ಮಾಡೋದೇ ನಾವು ಅಬ್ಡಕ್ಟಿವ್ ರೀಸನಿಂಗ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಒನ್, ಅನಾಲಾಜಿಕಲ್ ರೀಸನಿಂಗ್. ಅನಾಲಾಜಿಕಲ್ ರೀಸನಿಂಗ್ ಅಂದರೆ ಎರಡು ಡಿಫ್ರೆಂಟ್ ಸಿಚುಯೇಷನ್ನಲ್ಲಿರುವಂಥ ಸಿಮಿಲ್ಯಾರಿಟೀಸನ್ನು ಕಂಪೇರ್ ಮಾಡಿ ಅದರಿಂದ ಒಂದು ಕನ್ಕ್ಲೂಷನನ್ನು ಡ್ರಾ ಮಾಡೋದನ್ನೇ ನಾವು ಅನಾಲಾಜಿಕಲ್ ರೀಸನಿಂಗ್ ಅಂತ ಕರಿತೀವಿ. ಇದನ್ನು ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಎರಡು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಮೊದಲನೇದು, ದ ಹಾರ್ಟ್ ಪಂಪ್ಸ್ ಬ್ಲಡ್ ಥ್ರೂ ದ ಬಾಡಿ. ಎರಡನೇ ಸ್ಟೇಟ್ಮೆಂಟು, ಎ ಪಂಪ್ ಮೂವ್ಸ್ ದ ವಾಟರ್ ಥ್ರೂ ದ ಪೈಪ್ಸ್. ಈ ಎರಡು ಸ್ಟೇಟ್ಮೆಂಟ್ಸಿಂದ ನಾವು ಒಂದು ಕನ್ಕ್ಲೂಷನನ್ನು ಡ್ರಾ ಮಾಡ್ಬೋದು, ಅದು ದ ಹಾರ್ಟ್ ವರ್ಕ್ಸ್ ಲೈಕ್ ಎ ಪಂಪ್. ಇದಿಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ರೀಸನಿಂಗ್. ಹಾಗಾದರೆ ಎಕ್ಸಾಮಲ್ಲಿ ಕೊಟ್ಟಿರೋವಂಥ ಕ್ವಶನ್ನು ಇದೇ ಟೈಪ್ ಆಫ್ ರೀಸನಿಂಗ್ ಅಂತ ಹೇಗೆ ಕಂಡುಹಿಡಿಯೋದು ಅಂದರೆ ಕೆಲವೊಂದು ಟ್ರಿಕ್ ಇದೆ. ಮೊದಲನೇದು, ನೀವೇನಾದರೂ ಕೊಟ್ಟಿರೋವಂಥ ಸ್ಟೇಟ್ಮೆಂಟ್ಸಲ್ಲಿ ಯಾವುದಾದ್ರೂ ಪ್ಯಾಟ್ರನನ್ನು ಅಥವಾ ರೂಲನ್ನು ಅಬ್ಸರ್ವ್ ಮಾಡಿದ್ರೆ ಅದನ್ನು ಇಂಡಕ್ಟಿವ್ ರೀಸನಿಂಗ್ ಅಂತ ಐಡೆಂಟಿಫೈ ಮಾಡ್ಬೋದು. ಎರಡನೇದು, ನೀವು ಯಾವ್ದಾದ್ರು ಕೊಟ್ಟಿರೋವಂಥ ಸ್ಟೇಟ್ಮೆಂಟಲ್ಲಿ ಸ್ಟಾರ್ಟ್ಸ್ ವಿತ್ ಲಾ, ರೂಲ್ ಅಥವಾ ಡೆಫಿನೇಷನ್ ಅಂತ ಗೊತ್ತಾದರೆ ಅದನ್ನು ಡಿಡಕ್ಟಿವ್ ರೀಸನಿಂಗ್ ಅಂತ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟು,
ಕೊಟ್ಟಿರೋಂಥ ಸ್ಟೇಟ್ಮೆಂಟು ಇನ್ಕಂಪ್ಲೀಟ್ ಇದ್ದು ಅದಕ್ಕೆ ಯಾವುದಾದ್ರೂ ಮೋಸ್ಟ್ ಲೈಕ್ಲಿ ಎಕ್ಸ್ಪ್ಲನೇಷನನ್ನು ಚೂಸ್ ಮಾಡಿ ಅಂತ ಕೊಟ್ಟಿದ್ದರೆ ಅದನ್ನು ನಾವು ಅಬ್ಡಕ್ಟಿವ್ ರೀಸನಿಂಗ್ ಅಂತ ಫೈಂಡ್ ಔಟ್ ಮಾಡ್ಬೋದು. ಇನ್ನು ಫೋರ್ತ್ ಒಂದು ಸಿಮಿಲರ್ ಫಂಕ್ಷನ್ ಮಾಡ್ತಾ ಇರೋವಂಥ ಎರಡು ಥಿಂಗ್ಸನ್ನು ಕಂಪೇರ್ ಮಾಡ್ತಿದ್ರೆ ಅದನ್ನು ನಾವು ಅನಲಾಜಿಕಲ್ ರೀಸನಿಂಗ್ ಅಂತ ಐಡೆಂಟಿಫೈ ಮಾಡ್ಬೋದು. ಸೊ ಇದಿಷ್ಟು ಮ್ಯಾಥಮೆಟಿಕಲ್ ರೀಸನಿಂಗ್ ಮತ್ತು ಅದರ ವೇರಿಯಸ್ ಟೈಪ್ಸ್ ಬಗ್ಗೆ ಆಗಿತ್ತು. ಇನ್ನು ಮುಂದಿನ ವೀಡಿಯೋದಲ್ಲಿ ನಾವು ಲೆಟರ್ ಸೀರೀಸ್ ಅಂದ್ರೇನು, ನಂಬರ್ ಸೀರೀಸ್ ಅಂದ್ರೇನು ಅಂತ ಡಿಸ್ಕಸ್ ಮಾಡ್ತೀವಿ. ಸೊ ಇದೇ ಥರ ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಕೇಸೆಟ್ ಪ್ರಿಪೇರ್ ಆಗ್ತಾ ಇರೋಂಥ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.